ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗಿದ್ದೆ ಬೆಂಗಳೂರು ಶಂಕರ ಮಠಕ್ಕೆ ಅಡುಗೆ ಮಾಡೋಕ್ಕೆ ಹೋಗಿದ್ವಿ. ಒಂದು ಪೂಜೆ ಹೋಗಿದ್ರೆ ಶಾಮಿನೆಲ್ಲ ಹಾಕ್ತಾಯಿದ್ರು, ಪಾತ್ರೆಗಳು ಇಳಿಸ್ಕೊಟ್ರು. ಮತ್ತೆ ರಾತ್ರಿಗೆ ಊಟ ಕೊಡಬೇಕು ಅಂದರು. ಏನೋ ಡಿಸೈಡ್ ಮಾಡಿಲ್ಲ, ಮಾಡ್ತೀರಿ ಅಂತ ಹೇಳಿದರು. ಮತ್ತು ಮಶ್ರೂಮ್ ಪಲಾವು, ಮುಂಟೋದು ಚಿಕನ್ನು, ಮೊಸರು ಬಜ್ಜಿ ಕೂಡ ಮಾಡಿದ್ವಿ. ಒಂದು 20-30 ಜನಕ್ಕೆ ನೈಟ್ ಊಟ ಮಾಡಿದ್ವಿ. ಮಶ್ರೂಮ್ ಪಲಾವು ಅಂತ ಮಾಡ್ತಾಯಿದ್ದೀನಿ. ಮತ್ತು ಗುಂಟೂರು ಚಿಕನ್ ಕೂಡ ಬಾಯ್ಲ್ ಮಾಡ್ಕೊಂಡಿದ್ದೀನಿ, ಪಕ್ಕದಲ್ಲೇ ಇಕ್ಕಿದ್ದೆ. ಮತ್ತು ಗುಂಟೂರು ಚಿಕನ್ ಕೂಡ ಒಗ್ಗರಣೆ ಎಲ್ಲ ಹಾಕ್ಕೊಂಡೆ. ಚಿಕನ್ ಬಂದಿದ್ದು ಬೇಯಿಸ್ಬಿಟ್ಟು ಒಗ್ಗರಣೆ ಕೂಡ ಹಾಕಿದ್ದೀನಿ. ಆಲ್ರೆಡಿ ವೀಡಿಯೋ ಕೂಡ ಹಾಕಿದ್ದೀನಿ, ನೋಡಿ ಬೇಕಾದ್ರೆ ಯಾರಾದರೂ ನೋಡಿ. ಗುಂಟೂರು ಇದು ಬೆಳ್ಳುಳ್ಳಿ ಗುಂಟೂರು ಚಿಕನ್ ಅಂತ, ಇದು ಗೋಡಂಬಿ ಎಲ್ಲ ಹಾಕಿದ್ದೀನಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಯಾರು ಮಾಡಿದ್ರೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಕೂಡ ಹಾಕಿದ್ದೀನಿ. ಮತ್ತು ಚಿಕನ್ ಈ ಥರ ಬಂತು ನೋಡೋಕ್ಕೆ, ಸೂಪರಾಗಿತ್ತು. ಮತ್ತು ಬೆಳಿಗ್ಗೆ ಊಟ ಏನು ಮಾಡಬೇಕು ಅಂತ ಹೇಳಿದರು. ಮತ್ತು ಅವಾಗ ಹೇಳಿದ್ರು ಡಿಪ್ರೆಷನ್ ಮತ್ತು ಬಂದು ಗೀ ರೈಸ್ ಕುರ್ಮಾ ಮಾಡು ಅಂದ್ಬಿಟ್ಟು ಟಿಫನ್ ಮಾಡಿಕೊಟ್ರಿ. ಗೀ ರೈಸು ಕುರ್ಮಾಗೆ ಕಡೆ ತರಕಾರಿ ಕೂಡ ಹಾಕಿದ್ದೆ. ಮತ್ತು ಕುರ್ಮಾ ಕೂಡ ಒಗ್ಗರಣೆ ಹಾಕ್ಬಿಟ್ಟೆ. ದಮ್ ಕೂಡ ಹಾಕಿದ್ದೆ. ಗೀ ರೈಸು ದಮ್ ಕೂಡ 20 ನಿಮಿಷ ಆಯಿತು. ದಮ್ ಕೂಡ ಬಿಚ್ಚಿಕೊಟ್ಟೆ, ಸೂಪರಾಗಿ ಬಂದಿತ್ತು. ಮತ್ತು ಮಟನ್ ಕೂಡ ತಗೊಂಬಂದರು. ಈ ಕಡೆ ಮಟನ್ ಕೂಡ ಇಕ್ಬೇಕಾಗಿತ್ತು. 25 kg ಚಿಕನ್ನು, 25 kg ಮಟನ್ನು ಇತ್ತು. ಮತ್ತು ಬಿರಿಯಾನಿ ಕೂಡ ಫಸ್ಟ್ ಬಿರಿಯಾನಿಗೆ ಇಕ್ಕಿದ್ದೆ. ಈ ಕಡೆ ಪಾಯಸ ಕೂಡ ಇಕ್ಕಿದ್ದೀನಿ. ನಮ್ಮ ಹುಡುಗ ಕಬಾಬ್ ಕೂಡ ಬೆರೆಸ್ತಾ ಇದ್ದ. ನಮ್ಮ ಸೀನಾ ಪಾಯಸಕ್ಕೆ ಬಾದಾಮಿ ಪಿಸ್ತಾ ಹಚ್ತಾ ಇದ್ದ. ಚಿಕನ್ ಕೂಡ ಹಾಕ್ಸಿದ್ದೆ 5 kg ಬಿರಿಯಾನಿಗೆ. ಮತ್ತು ಬಿರಿಯಾನಿ ಕೂಡ ಹಾಕಿ ನೀರು ಹಾಕಿ ದಮ್ ಕೂಡ ಹಾಕಿದ್ದು ಬಿರಿಯಾನಿ, ಚಿಕನ್ ಬಿರಿಯಾನಿ ಸೂಪರಾಗಿ ಬಂದಿತ್ತು. ಮತ್ತು ಈ ಕಡೆ ಬಂದು ಪಾಯಸ ಕೂಡ ಅಷ್ಟೊತ್ತಿಗೆ ರೆಡಿಯಾಗಿತ್ತು. ಮತ್ತು ಮಟನ್ ಕೂಡ ಬಂದಿತ್ತು. ಮಟನ್ ಕೂಡ ಪಾತ್ರೆ ಕೂಡ ಇದೆ. 25 kg ಮಟನ್ ಅದು ಬಂದಿರೋದು. ಕೊಬ್ಬು ಜಾಸ್ತಿ ಇತ್ತು. ಮಟನ್ ಕೂಡ ಈ ಥರ ಬೇಯ್ತಾ ಇತ್ತು ನೋಡಿ. ಮತ್ತು ಮೊಟ್ಟೆ ಕೂಡ ಕೊಟ್ಟಿರಲಿಲ್ಲ, ಮತ್ತು ಮೊಟ್ಟೆ ಕೊಟ್ಟರು. ಮೊಟ್ಟೆ ಕೂಡ ಬೇಯಿಸೋಕೆ ಇಕ್ಕಿದ್ದೀನಿ. ಮಟನ್ ಕೂಡ ಕಟ್ ಮಾಡಿ ಗ್ರೀನ್ ಮಸಾಲೆ ಹಾಕಿದ್ದೆ. ನಮ್ಮ ಹುಡುಗ ನಾಗೇಶ ಗ್ರೀನ್ ಚಟ್ನಿ ಮಾಡಿದ್ದ, ಅದಕ್ಕೆ ಸ್ಪೆಷಲಾಗಿರಲಿ ಅಂತ ಹೇಳಿಬಿಟ್ಟು. ಅದು ನೋಡೋಕ್ಕೆ ಈ ಥರ ಇತ್ತು, ತುಂಬ ಚೆನ್ನಾಗಿತ್ತು ನೋಡಿ. ಮತ್ತು ಅಡುಗೆ ಎಲ್ಲ ಮಾಡ್ತಾಯಿದ್ವಿ. ಮತ್ತು ಎಲ್ಲ ಪೂಜೆಗಳೆಲ್ಲ ಅಡುಗೆಗಳೆಲ್ಲ ಆಯಿತು. ಮತ್ತು ಪೂಜೆ ಕೂಡ ಎಲ್ಲ ಆಯಿತು. ಊಟ ಕೂಡ ಬಂದರು, ಊಟ ಕೂಡ ತಿಂತಾಯಿದ್ದಾರೆ. ನಮ್ಮ ಹುಡುಗರು ಬಡಿಸ್ತಾ ಇದ್ದಾರೆ. ಎಲ್ಲ ಒಂದು 100 ಜನಕ್ಕೆ ಊಟ ಇದ್ದಿದ್ದು ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿತ್ತು ಊಟ ಎಲ್ಲನೂ. ಫಸ್ಟು ಮಂತ್ರಗಳು ಹೇಳ್ತಾರೆ, ಅದು ಗುರುಪೂಜೆ ಅಂತ. ಆ ಥರ ಮಂತ್ರಗಳು ಹೇಳ್ಬಿಟ್ಟು ಎಲ್ಲರೂ ಒಂದೇ ಗೀತ ಊಟ ಮಾಡೋದು. ಈ ಥರ ತಿಥಿ ಥರ ಇದು, ಅದು ಗುರುಗಳು ಬಂದು ಪೂಜೆ ಮಾಡೋದು. ಮತ್ತು ನಾನು ಕಬಾಬ್ ಕೂಡ ಹಾಕ್ಕೊಡ್ತಾಯಿದ್ದೆ, ಅದು ನೋಡೋಕೆ ಕೂಡ ಇತ್ತು. ಮಟನ್ ಸಾರು ಕೂಡ ಮತ್ತು ಬಿಸಿ ಮಾಡಿದೆ, ಬೆಳಗ್ಗೆ ಮಾಡೋದು ಹೇಳ್ಬಿಟ್ಟು ಬಿಸಿ ಕಡೆ ಎಲ್ಲ ಬಿಸಿ ಮಾಡಿದೆ. ಚಿಕನ್ ಫ್ರೈ, ಮುದ್ದೆ ಕೂಡ ಹಿಂಗಿತ್ತು ನೋಡೋಕ್ಕೆ. ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಅಡುಗೆಗಳೆಲ್ಲ ಹೇಳಿದರು. ವರ್ಷ ನಾನೇ ಮಾಡೋದು. ಪಾಯಸ, ರಸಮ್ಮು, ಚಿಕನ್ ಬಿರಿಯಾನಿ, ಕಬಾಬು, ಮಟನ್ ಸಾರು, ಚಿಕನ್ ಫ್ರೈ, ಅನ್ನ, ರಸ, ಮುದ್ದೆ, ಮೊಟ್ಟೆ ಇಷ್ಟು ಐಟಮ್ ಮಾಡಿದ್ವಿ. ಬೋಟಿ ನಳ್ಳಿ ಮುಳ್ಳಿ ಮಾಡಿ ಸಪ್ರೇಟ್ ಕೂಡ ಇತ್ತಿಕ್ಬಿಟ್ಟೆ. ಮೊಸರು ಬಜ್ಜಿ ಇದು, ಮೊಟ್ಟೆ ಸಾಲಿಡ್ ಇದು. ಈಗ ಅಕ್ಕವರು ರವಿ ಕೂಡ ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳಿದ್ರು. ಆ್ಯಕ್ಚುಲಿ ಯಶರಾಜ್ ಕುಕಿಂಗ್ ಅವರು ಇವತ್ತು ನಮ್ಮ ಕಾರ್ಯಕ್ರಮ ಬಂದು ತುಂಬ ಚೆನ್ನಾಗಿ ಎಲ್ಲ ಅಡುಗೆ ಮಾಡಿದರು. ಗುಂಟೂರು ಚಿಕನ್ನು, ಬಿರಿಯಾನಿ, ಮಟನ್ ಸಾಂಬಾರು ಮತ್ತು ಎಗ್ ಡ್ರೈದು, ನಾನ್ ವೆಜ್ಜಲ್ಲಿ ತುಂಬ ಹಲವಾರು ರೆಸಿಪಿಗಳನ್ನ ಮಾಡಿದ್ದಾರೆ. ಮತ್ತು ವೆಜ್ಜಲ್ಲೂ ತುಂಬ ಚೆನ್ನಾಗಿ ರೆಸಿಪಿಗಳನ್ನ 15 ವರ್ಷದಿಂದ ಮಾಡ್ಕೊತಾ ಬರ್ತಾ ಇದ್ದಾರೆ. ಸೊ ನೀವು ಒಳ್ಳೆ ಕುಕ್ಕಿಂಗ್ ಬೇಕು, ಬಂದಿರೋ ಅತಿಥಿಗಳೆಲ್ಲ ಊಟ ಎಂಜಾಯ್ ಮಾಡಬೇಕಂದ್ರೆ ಬುಕ್ ಯಶರಾಜ್ ಕುಕಿಂಗ್. ಥ್ಯಾಂಕ್ ಯು. ಆಟೋ ಕೂಡ ಬುಕ್ ಮಾಡಿಕೊಟ್ರು. ಬಂದು ಮೆಟ್ರೋಗೆ ನಾವು ಎಕ್ಕಿದ್ವಿ. ಎಕ್ಬಿಟ್ಟು ಬಂದು ಚಿಕ್ಕ ಬಿಟ್ಟು ಸ್ವಲ್ಪ ಹಣ್ಣುಗಳನ್ನ ತಗೊಂಡ್ರೆ. ಮತ್ತು ಈ ವಿಡಿಯೋ ಹೆಂಗೆ ಅನಿಸ್ತು ಲೈಕ್ ಮಾಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.